ಬಂಡೆಗೆ ಬಂದಿಲ್ಲ. 3 ತರ ಅಪವಾದ ಪ್ರೊಟೆಸ್ಟ್ ಮಾಡಿದ್ರು. ನಾನು ಎದುರೋದೇ ಇಲ್ಲ. ಯಾವತ್ತವರೆಗೂ ನನ್ಗೆ ಇದೇ ಬಿಸಿ ರಕ್ತ ನನ್ನ ಮೈಯಲ್ಲಿ ಹರಿತಾ ಇರುತ್ತೆ, ಅವತ್ತವರೆಗೂ ಎದುರಲ್ಲ, ಭಯನೂ ಪಡಲ್ಲ. ಯಾವತ್ತವರೆಗೂ ನನ್ಗೆ ಇದೇ ಬಿಸಿ ರಕ್ತ ನನ್ನ ಮೈಯಲ್ಲಿ ಹರಿತಾ ಇರುತ್ತೆ, ಅವತ್ತವರೆಗೂ ಎದುರಲ್ಲ, ಭಯನೂ ಪಡಲ್ಲ. ಹಿಂಗೆ ಬರ್ತೀನಿ ನಾನು, ಹಿಂಗೆ ಬರ್ತೀನಿ. ಹೋಗುವಾಗ ಇನ್ನ ಹೆಮ್ಮೆಯಿಂದ ವಾಪಸ್ ಹೋಗ್ತೀನಿ ಆಚೆ. ಬೇಜಾರಲ್ಲ, ರೈತರಿಗೋಸ್ಕರ ತಲೆ ಬಗ್ಗಿಸ್ತಾ ಇದ್ದೀನಿ, ಸಹಿಸ್ಕೊಂತಾ ಇದ್ದೀನಿ, ತಲೆ ಬಗ್ಗಿಸ್ತಾ ಇಲ್ಲ. ಸಹನೆಯಿಂದ ಕೆಲಸ ಹರಿಸ್ಬೇಕು, ಅದಕ್ಕೆ ಬಾಯಿ ಮುಚ್ಕೊಂಡಿರೋಣ, ನನ್ನ ಕೆಲಸ ಹರಿಸ್ಬೇಕು. ಕುಪ್ಪ ಮಾಡ್ಕೊಂಡ್ರೆ ನನ್ನ ಕೆಲಸ ಹರಿಸಕ್ಕಾಗಲ್ಲ. 100 ಕೋಟಿ ಪ್ರಾಜೆಕ್ಟ್ ಓಡಾಡೋದು ಬೇಕು. ನಂಗೆ ಗೊತ್ತಿಲ್ಲ, ಕಾಡ್ತರ ಇತ್ತು ತಹಸೀಲ್ದಾರ್ ಬಂದು ಓಡಾಡ್ಕೊಂಡು ತೋರಿಸ್ಬೇಕು, ಸರಿ ಕೊಡ್ತಾ ಇರೋ ಮರಗಳೇನೋ ಕಾಡೇನೋ ಅದು ತಗೊಂಡೋಗಿ ಗ್ರಾನೈಟ್ ಕೊಟ್ಟೋಗಿ. ಗ್ರಾನೈಟ್ ಅಲ್ಲ, ಕನ್ನಡದಲ್ಲಿ ಏನೋ ಹೇಳ್ತಾರೆ, ಅದೇನೋ ಶಿಲೆ ಅಂತೆ. ಅದು ಏನ್ ಶಿಲೆ ಅಂತ? ಅಮೃತ ಶಿಲೆ. ಅಮೃತ ಶಿಲೆ ಅದು 100 ಕೋಟಿ ದುಡ್ಡು ಬಂದ್ಬಿಟ್ಟಿದೆ ಈಗ ಆಲ್ರೆಡಿ. ಹೌದಪ್ಪ, ಇನ್ನೊಂದು ಹಗರಣ ಬಂದು ನನ್ನ ತಲೆ ಮೇಲೆ ಹಾಕಿರ್ಲಿಲ್ಲ, ಹಾಕ್ಬಿಡಿ ಅದು ಹಾಕ್ಬಿಡಿ ಅಂತ ಎಲ್ಲೆಲ್ಲೋ ಕಂಪ್ಲೇಂಟ್ ಕೊಟ್ಟು ಕೊಡ್ಲಿ ಅಂತಾನೆ, ಕೊಡ್ಲಿ ಪ್ರೂವ್ ಮಾಡ್ಲಿ ಅಂತಾನೆ ಇಲ್ಲ. ಸುಮ್ಮನೆ ಬಿಡೋಲ್ಲ. ಯಾಕೆ ಯಾರು ಏನು ಒಳ್ಳೆ ಕೆಲಸ ಮಾಡಿ ಚಪ್ಪಲಿಯನ್ನು ಓಡಿಸ್ಕೊಳ್ಳಲ್ಲ? ಯಾಕೆ ಅಂದ್ರೆ ನಮ್ಗೆ ಇದೆಲ್ಲ ಅಪವಾದಗಳಾಗ್ತಾ ಗೊತ್ತೆ. ಹಿಂಗೂ ಜನ ಮಾತಾಡ್ತಾರೆ, ರೈತರು ಮಾತಾಡ್ತಾರೆ ಅವರಿಗೆ. ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಬರ್ಬೇಕು. ಇದೇ ನನಗೆ ಆ ಅಪವಾದಗಳನ್ನು ಸಹಿಸ್ಕೊಳ್ಳೋ ಶಕ್ತಿ ಬೀದಿಯಲ್ಲಿ ನೆಲೆಸಿದ್ರು. ನನ್ನನ್ನ ಆ ಫುಡ್ ಕಿಟ್ಸ್ ತಗೊಂಡ್ಬಿಟ್ಟಿದ್ದೆ. ರೇಷನ್ ಎಲ್ಲ ನಮ್ಗೆ ಮಳೆ ನೀರಲ್ಲಿ ಆ ಎಲ್ಲ ಕಾಳುಗಳು ಬೀದಿಯಲ್ಲಿ ಏನಂದ್ರೆ ನೆಲೆ ಮಣ್ಪಾಲ ಬೂಸ್ಟ್ ಇದ್ದಾರೆ. 4 ಕೋಟಿ ಐಟಮ್ ಅಕ್ಕಿ ಬೇಳೆ ಎಲ್ಲ. ಅವತ್ತು ನನಗೆ ನೋವಾಗಿತ್ತು, ಇವತ್ತು ಆ ನೋವು ಯಾವತ್ತು ಕಡಿಮೆ ಆಗಿಲ್ಲ. ಅದೇನೋ ಒಂದು ದೊಡ್ಡ ಅಪವಾದನೆ ಆಗೋಯ್ತು. ಪ್ರತಿಯೊಬ್ರು ಮಾಡಿರ್ತಾರೆ, ಮಾಡದೇನೂ ಇರ್ತಾರೆ. ಅವತ್ತು ನನಗೆ ಆಗಿದ್ದು ನೋವು ಇನ್ನೂ ನನಗೆ ಆ ನೋವು ಬರ್ತಿಲ್ಲ. ಆಗ್ಬಿಟ್ಟೆ ಏನೋ ಒಂದು ಆಸೆ ಕೊಟ್ಬಿಟ್ಟಿರ್ತೀವಿ, ಹೆಣ್ಮಕ್ಳಿಗೆ ಒಂದು ಖುಷಿ ಇರುತ್ತೆ ಅಂತ, ಅದೊಂದು ಆಪಾದನೆ ಅಂತ ಆಯ್ತು. ತಿರ್ಗಾ ನಾನು ಬೇರೆ ತಗೊಂಡು ಆಚೆ ಬರ್ಬೇಕಾಗಿತ್ತು, ಜನಗಳ ಹತ್ರ ಹೋಗೋದು. ಹಂಗೆ ಎಲ್ಲ ತರ ಪಾಠ ಕಲಿಸಿದ್ದಾರೆ. ಇದೇನು ಹೊಸ ಪಾಠ ಏನಲ್ಲ, ಬೇಜಾರೇನಿಲ್ಲ. ಅದು ಕಲ್ಲು, ಅಮೃತ ಶಿಲೆನೋ, ಗ್ರಾನೈಟು, ಏನೇನು ಬೇಕೋ ಬರೀ. 1 ರೂಪಾಯಿ ಇನ್ನೂ APMCಗೆ ದುಡ್ಡು ಬಂದಿಲ್ಲ. ಅರ್ಥ ಮಾಡ್ಕೊಳ್ಳುವಂಥ ಅಧಿಕಾರಿ ಇದ್ದಿದ್ರೆ ಇನ್ನು ಸ್ವಲ್ಪ ಸ್ಪೀಡಾಗಿ ಕೆಲಸ ಮಾಡಿಸ್ತಾ ಇದ್ದೆ. ಅಪಪ್ರಚಾರ ಮಾಡೋ ಅಧಿಕಾರಿಗಳಿಂದ ನಾವೇನು ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳಿ ಓಡಾಡ್ಕೊಂಡಿರೋರು ಕಲ್ಲಿದೆ, ಅಲ್ಲೇನಾದ್ರು ಅಮೃತ ಶಿಲೆ ಇದ್ರೆ ಕಳ್ಳು ಎತ್ಕೊಂಡು ಹೊಟ್ಟೋಗ್ತಾ ಇದ್ವಿ. ಅಲ್ಲೆಲ್ಲ ಕಲ್ಲುಗಳು ಹಂಗೆ ಬಿದ್ದಿದ್ದಾವೆ. ಯಾಕೆ ಬಿದ್ದಿದೆ ಅಂದ್ರೆ ಆ ಗಾಡಿ ಡೀಸೆಲ್ ಕೊಟ್ಟು ತಗೊಳ್ಳೋರು ವೇಸ್ಟ್ ಕಲ್ಲುಗಳು. ನಾನೆಲ್ಲೋ ಪಾಯಕ್ಕಾಗತ್ತೇನೋ APMC ಕಟ್ಟಡ ಕಟ್ಟೋಗ, ಬಿಲ್ಡಿಂಗ್ ಬರೋಗ, ಕಾಂಪೌಂಡ್ ಬರೋಗ ಅನ್ಕೊಂಡ್ರೆ ಅದು ಕೂಡ ಯೋಗ್ಯ ಇಲ್ಲ. ಒಂದು ಲಾರಿ ಕಲ್ಸಿದ್ರೆ 10,000 ನಾವೇ ಬಾಡಿಗೆ ಕಟ್ಟಬೇಕು. ಅವ್ನು ಎತ್ಕೊಂಡು ಹೋಗಿ ಇನ್ನೆಲ್ಲಾದ್ರೂ ಆಗ್ತದೆ. ಅದಕ್ಕೆ ಅದೇ ಬಿಟ್ಟು ಒದ್ದಾಡ್ತಾ ಇದ್ದಾವೆ. ಅರ್ಥ ಮಾಡ್ಕೊಂಡು ಬರ್ತಾರಲ್ಲ ಗುರುಗಳು ಎತ್ಕೊಂಡು ಸಂಘಟನೆ ಹೇಳ್ಬೇಕು. ರೈತರಿಗೋಸ್ಕರ ಮಾಡ್ತಾರೆ. ಎಷ್ಟೋ ದಿನ ಹೋಗಿ ನಿಂತ್ಕೊಂತೀನಿ. ನಾನು ಕಳೆದೋಗ್ತೀನಿ ಆದ್ರೆ ಈ ಜಾಗ ಇಲ್ಲೇ ಉಳಿಯುತ್ತೆ. ನನ್ನ ತಲೆಮಾರಲ್ಲ, ನೆಕ್ಸ್ಟ್ 10 ತಲೆಮಾರಲ್ಲೂ ಯಾರು ಈ ಜಾಗ ಮಾಡಿದ್ದು, ಯಾರು ಇದನ್ನು ತಂದಿದ್ದಾರೆ, ಅಲ್ಲಿರೋ ತಹಸೀಲ್ದಾರ್ನ ನೆನೆಸ್ಕೋತಾರೋ ಇಲ್ಲೋ ಗೊತ್ತಿಲ್ಲ, ನನ್ನ ನೆನೆಸ್ಕೋತಾರೋ ಇಲ್ಲ. ಆದ್ರೆ ರೈತರು ಬದುಕ್ತಾರೆ, ರೈತರು ಜೀವನ ಮಾಡ್ತಾರೆ. ಸಾವಿರಾರು ಜನ ಕೂಲಿಯವ್ರಿಗೆ ಕೆಲಸ ಸಿಗುತ್ತೆ. ರೈತರು ಬಂದು ಅಲ್ಲ ಅವ್ರಿಗೆ ಏನಿರುತ್ತೋ ಲಾಭನೋ ನಷ್ಟನೋ ಒಂದು APMC ಆಫೀಸ್ ಬರುತ್ತೆ. ಪಕ್ಕದಲ್ಲಿ ಇದೆಲ್ಲ ನಾವು ಅಲ್ಲೇ ಆರ್ಟಿಕಲ್ಚರು, ಸಿರಿಕಲ್ಚರ್ಗೆಲ್ಲ ದಾರಿ ಕೊಟ್ಟಿದ್ದಾರೆ. ಈಗ ಮೇನ್ ರೋಡಲ್ಲೇ ಜಾಗ ಕೊಟ್ಟಿದ್ದಾರೆ. 9 ಎಕರೆ ಜಾಗ ಕೊಟ್ಟಿದ್ದಾರೆ. ಪಂಚನಹಳ್ಳಿಯಲ್ಲಿ ಕೊಟ್ಟಿದ್ದಾರೆ. ತೋಟಗಾರಿಕೆಗೆ, ಕೃಷಿಗೆ ಎಲ್ಲದಕ್ಕೂ ಜಾಗ ಕೊಟ್ಟಿದ್ದೀವಿ. 5 ಎಕರೆ ಜಾಗ ಕೊಟ್ಬಿಟ್ಟಿದ್ದೀವಿ. ರೈತ ಬರೋನು ಅಲ್ಲೇ ಹೋಗ್ಬೇಕು, ಅವನು ಆಫೀಸ್ ಇಲ್ಲೆಲ್ಲೂ ಬರೋದು. ತೋಟಗಾರಿಕೆಯವರು, ಕೃಷಿಯವರು, ಫಾರೆಸ್ಟ್ನವರು, ಸೋಷಿಯಲ್ ಫಾರೆಸ್ಟ್ ಎಲ್ಲರಿಗೂ ಮೇನ್ ರೋಡಲ್ಲಿ ಜಾಗ ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ನನ್ಗೆ ಅದಕ್ಕೋಸ್ಕರ ಬೇಕಾಗಿತ್ತು. ನಮ್ಗೆ ಸ್ವಲ್ಪ ಓಡಾಡೋ ಅಧಿಕಾರಿ ಈ ಕೆಲಸಕ್ಕೋಸ್ಕರ ಬೇಕಾಗಿತ್ತು. 35 ಕಿಲೋಮೀಟರ್ಸ್ ಅನ್ಸುತ್ತೆ. ಪ್ರಗತಿ ಪಥ ಎಷ್ಟು ಸೋಮಣ್ಣ ರೋಡ್ಸ್ ಇರೋದು ನಮಗೆ? ವಿಲೇಜ್ ಕನೆಕ್ಟಿಂಗ್ ರೋಡ್ಸ್ ಎಷ್ಟು ಅವಕಾಶ ಇರೋದು? 35 ಕಿಲೋಮೀಟರ್ಸ್. ನಾನು ಇದನ್ನು ಹೇಳೋದು ಮತ್ತೆ ಎಲ್ಲೆಲ್ಲಿ ವಿಲೇಜ್ ಕನೆಕ್ಟಿಂಗ್ ರೋಡ್ಸ್ಗೆ ಪಂಚಾಯತ್ ವೈಸ್ ನೀವು ನನಗೆ ಪ್ರಪೋಸಲ್ಸ್ ಕೊಡ್ತೀರಾ. ನಿಮ್ಮ ಸೈನ್ ಇರಬೇಕು, ಪಂಚಾಯತಿ ಅಧ್ಯಕ್ಷರ ಸೈನ್ ಇರಬೇಕು, ಸದಸ್ಯರ ಸೈನ್ ಇರಬೇಕು. ನನಗೆ ಪ್ರಪೋಸಲ್ ಕೇಳಿದ್ದಾರೆ.
ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು 35 ಕಿಲೋಮೀಟರ್ ಪ್ರಗತಿ ಪಥದಲ್ಲಿ ಪ್ರತಿ ಕ್ಷೇತ್ರದಲ್ಲಿ 35ರಿಂದ 40 ಕಿಲೋಮೀಟರ್ ಪ್ರಸ್ತಾವನೆ ತಗೋತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಆ ಪ್ರಸ್ತಾವನೆಯಲ್ಲಿ ಒಂದೊಂದು ಕ್ಷೇತ್ರದಲ್ಲಿ 40 ಕಿಲೋಮೀಟರ್ ತಗೋತಾರೆ. ಸೊ ಮೇಜರ್ ನಿಂದ ಅಂದ್ರೆ ಏನೇನಿದೆ 50% ಇಶ್ಯೂ ಸಾಲ್ವ್ ಆಗಿದೆ. ಸೊ ಅದು ನೀವು ಕುತ್ಕೊಂಡು ಅದನ್ನ ಒಂದು ಒಳ್ಳೆ ಹೋಮ್ವರ್ಕ್ ಮಾಡಿ ಕೊಡ್ಬೇಕು. ನಾನು ಈ ವರ್ಷ ನಾವಿನ್ನೂ ಕೊಟ್ಟಿಲ್ಲ ಅಲ್ಲ, ಪ್ರಗತಿ ಪದ್ಧತಿ ಕೊಟ್ಟಿಲ್ಲ ಅಲ್ಲ, ಇವರಿಂದಾನು ತಗೊಳ್ಳಿ. ಅರ್ಥ ಆಯ್ತಾ ನಾನು ಏನ್ ಹೇಳಿದೆ ಅಂದ್ಬಿಟ್ಟು? ಗ್ರಾಮಸಭೆ ಮಾಡ್ಬಿಡೋಣ, ಅವಾಗ ಪರ್ಟಿಕ್ಯುಲರ್ ಆಗಿ ಇವತ್ತು ಡ್ರೈವ್ ತರ ಮಾಡೋಣ. ಎರಡು ಆಗುತ್ತೆ. ಗ್ರಾಮಸಭೆ ಅಂದ್ರೆ ಪಬ್ಲಿಕ್ ಬರ್ತಾರೆ, ಪಬ್ಲಿಕ್ ಕೇಳೋ ಕ್ವಶನ್ಸ್ ಇರುತ್ತೆ. ಇಲ್ಲಿ ನಮ್ದೇ ಆಫೀಸ್ ಸಮಸ್ಯೆ ಇರುತ್ತೆ. ಅದಕ್ಕೂ ಮಾಡಿ ಕೆಲಸ ಮಾಡಿ. ಅದಕ್ಕೆ 1 ಗಂಟೆ ಗ್ರಾಮ ಸಭೆ 2 ಅವರ್ಸ್ ಮಾಡಿ ಅಪ್ಪ, ಮತ್ತೆ ಅರ್ಧ ಗಂಟೆ 1 ಗಂಟೆ ಪಂಚಾಯತಿ ಸಮಸ್ಯೆಗಳಿಗೆ ನಾವು 3 ಜನ ಬರ್ತೀವಿ. ಹಂಗೆ ಆಯ್ತಲ್ಲ? ವೀಕ್ಲಿ 1 ದಿನ ಅಥವಾ 10 ದಿನಕ್ಕೆ 1 ದಿನ ನಾವು ಹೇಗೂ ಟೂರ್ ಮಾಡ್ತಾ ಇದೀವಿ. ಅದ್ರ ಜೊತೆಯಲ್ಲಿ 1 ದಿನ ಯಾವ್ದಾದ್ರು ಅದರ ಪ್ಲಾನ್ ಮಾಡಿಸಿ ಡೇಟ್ ತಗೊಂಡು ಕವರ್ ಮಾಡಿ 1 ತಿಂಗಳಲ್ಲಿ 4 ಪಂಚಾಯತ್ ಅಥವಾ 5 ಪಂಚಾಯತಿ ಬರ್ತೀವಿ. ದಲ್ಲಿ 7 ಬೋರ್ವೆಲ್ ಇದೆ, ಕುರ್ಕೂರಲ್ಲಿ 2 ಇದೆ, ಮರದಗಟ್ಟಲ್ಲಿ 4 ಇದೆ, ಗಡ್ಡೂರು ಶೆಟ್ಕುಂಟೆಯಲ್ಲಿ 3 ಇದೆ, ಸಂಗಡಿಯಲ್ಲಿ 7 ಇದೆ, ಕೊತ್ತೂರಲ್ಲಿ 3 ಇದೆ, ದೊಡ್ಡಗಾಂಡಹಳ್ಳಿಯಲ್ಲಿ 4 ಇದೆ, ಏತೂರು ಮರೂರು ಎಲ್ಲ 7 ಇದೆ, ನಲ್ಗಟ್ಟೂರಲ್ಲಿ 2 ಇದೆ. 40 ಕೊಟ್ಟಿದ್ದೀರಾ? ನನಗೆ ಕಾಣ್ತಾ ಇದೆ. ತಿರುವಾಗ್ತೀರಾ, ಮೊಬೈಲ್ ತೆಗಿತೀರಾ. ಕುಡಿಯೋ ನೀರಿನ ಸಮಸ್ಯೆ ಎಲ್ಲೂ ಇಲ್ಲ. ಅದಕ್ಕೂ ಅದೇ ಕೆಲಸ ಮಾಡ್ಬೇಕು. ಅವ್ರ ಜೊತೆ ಕುತ್ಕೊಂಡು ಮಾತಾಡ್ಬೇಕು. 29 ಆಗಿದ್ದೀರಾ? ಫಸ್ಟ್ ಟೋಟಲ್ 29 ಕೊಟ್ಟಿದ್ದಾರೆ. ವರ್ಕಿಂಗ್ 20 ಕೊಟ್ಟಿದ್ದೀರಾ, ನಾಟ್ ವರ್ಕಿಂಗ್ 9 ಕೊಟ್ಟಿದ್ದೀರಾ. ಎಷ್ಟು ಹೊಸದು 22 22 ಬೇಕು ಅಂತ ಕೊಟ್ಟಿದ್ದೀರಾ. ಇನ್ನೂ 22 ಬೇಕಾ? 10 ಹಳ್ಳಿ ಇಲ್ಲ, 11 ಹಳ್ಳಿ ಇರೋದು. 22 ಐಮಾಸ್ ಲೈಕ್ ಬೇಕಾ? ಹೇಳೋದಕ್ಕೂ ಒಂದು ಮಿತಿ ಆಸೆ ಪಡೋದು. ಮಾಹಿತಿ ಇಲ್ಲದೆ ಬರ್ಬೇಕಾಗುತ್ತೆ. ಪ್ರಿಪೇರ್ ಆಗದೆ ನೋಡಿ 2-3 ಜಾಗದ ಜವಾಬ್ದಾರಿ ತಗೋತಿರಲ್ಲ, ನೋಡಿ ಅವಾಗ ಏನ್ ಪ್ರೋಗ್ರೆಸ್ ನೋಡಕ್ಕಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಒಟ್ಟು ಶುದ್ಧ ಕುಡಿಯುವ ನೀರುಗಳು 9 ಇದೆ, 7 ವರ್ಕಿಂಗ್ ಇದೆ, 2 ರಿಪೇರಿ ಇದೆ. ರಿಕ್ವೈರ್ಮೆಂಟ್ 4 ಇಲ್ಲ. ಫಸ್ಟ್ ಅದೇ ಬಂದು ಕೊಳವೆ ಬಾವಿಗೆ ಒಟ್ಟು 18 ಇದೆ ಮೇಡಮ್. 14 ವರ್ಕಿಂಗ್ ಇದೆ, 4 ವರ್ಕಿಂಗು, 3 ರಿಕ್ವೈರ್ಮೆಂಟ್ ಇದೆ. ಹೊಸ 4 ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ರಲ್ವಾ? ಇವರು JJM ಅವರಲ್ಲ ಡ್ರಿಲ್ಲಿಂಗ್ ಆಗಿದೆ, ನೀರು ಸಿಕ್ಕಿದೆಯಾ? ಸಿಕ್ಕಿದ್ದು ನಿಮಗೆ 4 ಅವಶ್ಯಕತೆ ಇದೆಯಲ್ಲ, ಅವ್ರ ಜೊತೆ ಮಾತಾಡ್ಕೊಂಡು ಏನ್ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಎಲ್ಲಿಗೆ ಅದನ್ನ ಬೇರೆ ಕಡೆಗೆ ಏನಾದ್ರು ಹಾಕ್ಬೇಕು ಅಂದ್ರೆ ಅದನ್ನ ಮಾಹಿತಿ. ಮೇಡಮ್, ಶುದ್ಧ ಕುಡಿಯುವ ನೀರುಗಳು ಒಟ್ಟು 9 ಇದೆ, ಅದೇ ರಿಕ್ವೈರ್ಮೆಂಟ್ 4 ಇದೆ. ಹೊಸ 4 ಇದೆ, ಹೊಸದ ಅವಶ್ಯಕತೆ ಇದೆ. ನೀವು ನಿಮ್ಮ ಅಧ್ಯಕ್ಷರು, ಪಂಚಾಯತ್ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು. ನಿಮ್ಮ ಪಂಚಾಯತಿ ಅಧ್ಯಕ್ಷರು ಬಂದಿಲ್ಲ? ಜಕಾಸ್ಕೊಪ್ಪ ಪಂಚಾಯತಿ ಅಧ್ಯಕ್ಷರು ರೀಬೋರ್ಗೆ ಬೋರ್ ಬಂದಿತ್ತು, ಅದು ಬಿಟ್ಟಿಲ್ಲ ಅಂತ ಹಾಗಿಲ್ಲ. ಕೊನೆಗೆ ಪಂಚಾಯತಿಗಳಿಂದಲೇ ನಾವು ರೀಬೋರ್ ಮಾಡಿಸಿ ಈ ವ್ಯವಸ್ಥೆ ಮಾಡಿಸಿದ್ದೀವಿ. ಕ್ಲೀನ್ ಅಪ್ ಮಾಡಿಸಿ ಸ್ವಲ್ಪ ನೀರು ಬರೋದನ್ನ ಸ್ವಲ್ಪ ಜೋರಾಗಿ ಹೇಳಿ ಎಲ್ಲ ಕೇಳಿಸ್ಕೊಳ್ಳಿ. ಆಮೇಲೆ ಅದೇ ಮೇಡಮ್, ಈ ಸಂದರ್ಭದಲ್ಲಿ
ಬೇಕೇ ಬೇಕು ಮೇಡಮ್ ಶುದ್ಧ ಸರ್ವಿಸ್ ಮಾಡಿಸೋದಕ್ಕೆ 45,000. ಮೇಡಮ್ ಅದೇನೋ ಕೆಮಿಕಲ್ ಎಲ್ಲ ಹೋಗಿತ್ತು ಅಂತ ಎಲ್ಲ ಆ ಥರದ್ದೆಲ್ಲ ನೀವು ಇವ್ರ ಕಡೆಯಿಂದ ಕೆಲಸ ತಗೋಬೇಕಲ್ಲ. ಮೇಡಮ್ ಅದು ತುಂಬಾ ಎಮರ್ಜೆನ್ಸಿ ಇತ್ತು ಮೇಡಮ್. ಆ ವಿಚಾರವಾಗಿ ಪದೇ 1 ಮಂತ್ ಅಲ್ಲಿ ಹೆಂಗೋ ಅವ್ರಿಗೆ ಆಫೀಸಿಗೆ ಬಂದೇ ಬರ್ತಾರೆ. 1 ಅವರ್ ಅಥವಾ 2 ಅವರ್ಸ್ ಟೈಮ್ ಸ್ಪೇರ್. 5 ಪಂಚಾಯತಿಗೆ ಅರ್ಧ ಗಂಟೆ ಟೈಮ್ ಕೊಟ್ರೆ ಸಾಕು. 1 ಅವರ್ ಇಲ್ಲೇ ಬರ್ಬೇಕು. ಇದೇ ಆಫೀಸ್ಗೆ ಮಾತಾಡ್ಕೊಂಡು ಬಂದು ಇಬ್ರು ಕೂತ್ಕೋಬೇಕು. ದೇವೇರಳ್ಳಿ ಇಲ್ಲ, ಈ 2 ಇದೆ ನೋಡಿ. ಎಲ್ಲಿ ಕುಡಿಯೋ ನೀರು ಎಲ್ಲಿದೆ, ಐಮಾಸ್ ಲೈಟ್ ಎಲ್ಲಿದೆ, ಅದೊಂಚೂರು ನನ್ನ ಆಫೀಸಿಂದಾನೇ ಮಾಹಿತಿ ತಗೊಳ್ಳಿ. ಸರಿ ಈ 2-3 ಮಂತ್ಸ್ ಅಲ್ಲಿ ಅವನ್ನ ಮಾಡ್ತಾರೆ. ಕಣ್ಣೂರಿಗೆ ಆಲ್ರೆಡಿ ಒಂದಿದೆ ಮೇಡಮ್, ಇನ್ನೊಂದು ಎಕ್ಸ್ಟ್ರಾ ಬೇಕು ಅಂತ ಅದು ಕೇಳ್ತಿರೋದು ಮೇಡಮ್. ಇದೆ ಮೇಡಮ್ ಆಲ್ಮೋಸ್ಟ್ ಎಲ್ಲ. ಸೊ ಆಗಿದ್ದ ದಿನ ಸ್ವಲ್ಪ ಹಾಗೆ ಇದೆ, ಅದು ಕೂಡ ಸೇಮ್ ಮೇಡಮ್ ಪಂಚಾಯತಿನೇ ಮಾಡಿಸ್ತಾ ಇದೀವಿ. ಒಂದು ನೈಟ್ ಇಳಿಸ್ಬೇಕಂದ್ರೆ 4,000 ಚಾರ್ಜ್ ಮಾಡ್ತಾರೆ ಮೇಡಮ್. ಅವ್ರು ಬಂದು ಇಳಿಸಿ ಅದೇನೋ ಫಿಲ್ಮೆಂಟ್ ಎಲ್ಲ ಮೋಸ ಮಾಡಿ ಒಂದು AMC ಮೇಂಟೆನೆನ್ಸ್ ಹಾಕಿ 15 ಪಂಚಾಯತಿಗೆ ನೀವು ಒಂದಿನ ಸ್ಪೆಷಲ್ ಆಗಿ ಕರ್ಸಿದ್ರೆ ಈ ತರದ್ದೆಲ್ಲ ಆಟ ಆಡ್ತಾರೆ. ಎವ್ರಿ ಇಯರ್ ಮೇಂಟೆನೆನ್ಸ್ ಅಂತ ಕೊಟ್ಬಿಡಿ. ಅದು ಒಂದ್ಸಲಿ ಇನ್ಸ್ಟಾಲ್ ಮಾಡಿದ್ಮೇಲೆ ಇನ್ಸ್ಟಾಲ್ ಮಾಡಾದ್ಮೇಲೆ ಎಷ್ಟು ದಿನ ಅವ್ರು ಮೇಂಟೈನ್ ಮಾಡ್ತಾರೆ ಸೋಮಣ್ಣ? ಈಗ ನಾವೆಲ್ಲ ಕಂಪ್ಲೀಟ್ ಆಗಿ ಎಲ್ಲಾ ಪಂಚಾಯತಿಯವರು ಸಮಸ್ಯೆ ಬಂದಾಗ ಅವ್ರನ್ನೇ ಕಳ್ಸ್ಬೇಕು. ಒಬ್ಬರನ್ನೇ ಮಾಡಿ ಒಬ್ರು